ಈ ಕಡೆ ತಿರ್ಕೊಂಡು ತಿನ್ನು. ಹೀಗಿದೆ, ಹೀಗೆ ಪ್ರದಕ್ಷಿಣೆ ಮಾಡಬೇಕು. ಇಲ್ಲಿ ದೇವರು, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಇವಾಗ ನಮ್ಮ ಪ್ರದಕ್ಷಿಣೆ ಮುಗೀತು. ದೇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ. ವೆಲ್ಕಮ್ ಬ್ಯಾಕ್ ಟು ದೀಪರ ಯೂಟ್ಯೂಬ್ ಚಾನಲ್. ಇಲ್ಲಿಂದ ಮುಂದಿನ ದಾರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗಿ. ಓಕೆ, ಸೊ ಇಲ್ಲಿ ಕಾಡಾಗಿ ಹೋಗ್ತಾ ಇದ್ದೀವಿ ಒಳಗಡೆ. ಇಲ್ಲಿ ನಂಗೊಬ್ಬ ತಮ್ಮಯ್ಯ ಸಿಕ್ಕಿದ್ದಾನೆ. ತಮ್ಮಯ್ಯ ನಮ್ಮ ಜೊತೆ ಇದ್ದಾನೆ. ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ತೋರಿಸ್ತಾ ಇದ್ದಾನೆ ನಮಗೆ. ಇಲ್ಲಿ ತಣ್ಣಗಿದೆ ಅಲ್ವಾ ಇಲ್ಲ? ಓಕೆ ಓಕೆ, ಫ್ರೆಂಡ್ಸ್ ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರಾ? ಸರಿ ಬಾ ಹೋಗೋಣ. ಇನ್ನೇನು ಸಮಾಚಾರ ತಮ್ಮಯ್ಯ? ಅವನಿಗೆ ನಾಚಿಕೆ ಆಗ್ತಿದೆ ನನ್ನ ತಮ್ಮಯ್ಯ ಅಂತ. ನೀನು ನಾಚ್ಕೊಳ್ಳೋದನ್ನೇ ಕ್ಯಾಪ್ಚರ್ ಮಾಡಬೇಕು ನೋಡಿ. ಬರೀ ಹುಡುಗಿರೆಲ್ಲ ನಾಚ್ಕೊಳ್ಳೋದು, ಹುಡುಗರು ನಾಚ್ಕೋತಾರೆ. ರಾಜಾದಿ ರಾಜ, ರಾಜ ಮಾರ್ಕಾಂಡ, ರಘುಪತಿ ರಾಘವ ರಾಜ ರಾಮ್ ಸೀತಾ. ಇಲ್ಲೂ ಒಂದು ದಾರಿ ಇದೆ, ಬಟ್ ಬೆಟ್ಟ ಅದೆಲ್ಲ ಎಲ್ಲೋಗುತ್ತೋ ಗೊತ್ತಿಲ್ಲ. ಹೋಗಿ ನೋಡ್ಕೊಬರ್ಬೋದು, ಬರ್ಬೋದು. ಆ ಕಡೆ ಎಲ್ಲ ಹೋಗ್ಬೇಡಿ ಮೇಡಮ್. ಹಾಂ, ಸ್ಟ್ರೈಟಾಗಿ ಹೋಗಿ ಸ್ಟ್ರೈಟಾಗಿ ಬನ್ನಿ. 2 ಕಿಲೋಮೀಟರ್ ಹೋಗ್ತಾ 1 ಕಿಲೋಮೀಟರ್ ಬರ್ತಾ. ಅಂಕಲ್ ಬರಲ್ಲ, ಅದಕ್ಕೆ ತಾನೇ ಅಂಕಲ್ ವಾಯ್ಸ್ ಮಾಡ್ತಾಯಿದ್ದೀನಿ. ಬಟ್ ಎಲ್ಲ ಸಖತ್ ಫ್ರೆಂಡ್ಲಿ ಆಗಿದ್ರು, ಎಲ್ಲ ನೀಟಾಗಿ ಗೈಡ್ ಮಾಡಿದ್ರು. ಹಾಗೆ ಹೋಗ್ತಾ ದಾರಿಲಿ ನಮ್ಗೆ ಕಲ್ಲು ಮನೆಗೆ ಇದೆ. ಸೊ ಬೇರೆ ಕಡೆ ಎಲ್ಲ ನೋಡ್ತಿರ್ತೀರಲ್ಲ ನೀವು, ಕಲ್ಲು ಕಟ್ಟಿದ್ರೆ ತುಂಬಾ ವರ್ಷ ಆಯ್ತು ಕೇಳಿ ವರ್ಡ್ ಕಟ್ತೀವಿ ಅನ್ನೋ ವಾಡಿಕೆನೂ ಇದೆ. ಸೊ ಅದೇ ಇಲ್ಲೂ ಕೂಡ ನಾವು ನೋಡಿದ್ವಿ. ಎಷ್ಟು ಜನ ಮನೆ ಕಟ್ಟಿದ್ದಾರೆ ಆ ಥರನೇ ಕಲ್ಲು ಮನೆಯಲ್ಲಿ. ಸೊ ನಾವು ಕಟ್ಟೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಜನ ಇಲ್ಲಿ ಬರೋರು ಎಲ್ಲನೂ ಕೂಡ ಅಲ್ಲಿರೋ ಕಲ್ಲುಗಳನ್ನೆಲ್ಲ ಸಂಗ್ರಹಿಸಿ ತಮ್ಮ ಇಚ್ಛೆ ಆದಂಥ ಮನೇನ ಕಟ್ಟಿ ನಾವು ಜೀವನದಲ್ಲಿ ಆದಷ್ಟು ಬೇಗ ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡು ಹೋಗಿದ್ದಾರೆ. ನಾನು ಕೂಡ ಕೆಲಸ ಮಾಡಿದೆ, ಮನೆ ಕಟ್ಟಬಹುದು ಅಂತ. ಜೋಡಿಸ್ತೀರಾ ನೀವು ಗೀತಾ? ಜೋಡಿಸೋಣ. ತಮ್ಮಯ್ಯ ಬಾ, ಮನೆ ಕಟ್ಟುವಂತೆ. ಗೀತಾ ಕಟ್ತಿದ್ದಾರೆ. ನಿಮ್ದೇನು 1 ಫ್ಲೋರಾ 2 ಫ್ಲೋರಾ? ಹಾಂ, ಎಷ್ಟು ಫ್ಲೋರ್ ಹೋಗುತ್ತೋ ಅಷ್ಟು ಫ್ಲೋರ್ ಕಟ್ತಾರಂತೆ ನೋಡಿ. ತಮ್ಮ ನೀನೆಷ್ಟು ಫ್ಲೋರು ಕಟ್ಟಿದ? ತೆಗಿತಿದ್ದೀರಲ್ವಾ? ನೋಡೋಣ ಅಂತ. ಸದ್ಯಕ್ಕಿಷ್ಟೇ, ಬೇಗ ಮನೆ ಕಟ್ಟಬೇಕಪ್ಪ ನಾವು. ಎಸ್, ಸಕ್ಸಸ್ಫುಲಿ ಮನೆ ಕಟ್ಟಿದ್ವಿ ನಾವು ಕಲ್ಲಲ್ಲಿ. ನೋಡಬಹುದು, ಇದು ನನ್ನ ಮನೆ, ಗೀತನ್ ಮನೆ ಇಲ್ಲಿದೆ. ಓಕೆ, ಆನ್ ದ ವೇ. ನೋಡಿ ಎಲ್ಲ ಕಟ್ಟಿಬಿಟ್ಟಿದ್ದಾರೆ ದೊಡ್ಡ. ಹೋಗೋಣ ಹೋಗಿ ಬರ್ಬೋದು. ನಮಗೆ ಈ ಕಾಡಲ್ಲಿ ಸಿಕ್ಕಿರೋ ಅಂತ ತಮ್ಮ ತಂಗಿ, ಇಲ್ಲೊಬ್ಬ ತಮ್ಮ ಇದ್ದ. ತಮ್ಮಂದಿರು ಸಿಕ್ಕಿದ್ದಾರೆ. ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಓಕೆ, ಸೊ ಇವತ್ತೇನು ಬ್ರೇಕಾ ಕಾಲೇಜ್ಗೆ? ಬಂಕ್ ಬ್ರೇಕ್ ಅಲ್ಲ ಅಕ್ಕ, ಅದು ಬಂಕ್. ಓಕೆ, ನೋ ಪ್ರಾಬ್ಲಮ್. ಇವಾಗಿನ ಕಾಲದಲ್ಲಿ ಮಾಲು ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಈ ಥರ ಒಳ್ಳೆ ವಾತಾವರಣದಲ್ಲಿ ಬಂದಿದ್ದಾರೆ ಅವರು. ಸೊ ಸೂಪರ್. ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ. ಸೊ ಇನ್ನೆಷ್ಟು ದೂರ ಇದೆ?
ಹೌದಾ, ನಡೀರಿ ಮತ್ತೆ ಹೋಗೋಣ, ಮಾತಾಡ್ಕೊಂಡು ಹೋಗೋಣ, ಗೊತ್ತಾಗಲ್ಲ. ಲಾಸ್ಟಲ್ಲಿ ವಿಡಿಯೋ ಗೆಲ್ಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ 1 ಮಿಲಿಯನ್ ಆಗಬೇಕು ಅಂತ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಇದೆಲ್ಲ ಶಾರ್ಟ್ ಕಟ್ ಮಾಡಿಬಿಡಕ್ಕ. ಓಕೆ. ಏಯ್ ಜೈ ಶ್ರೀರಾಮ್ ಅನ್ಕೊಂಡು ಬಾರು, ಬಂತಂತೆ, ವಾ ಬನ್ನಿ. ಓಕೆ, ಬಂತು ದೇವಸ್ಥಾನಕ್ಕೆ ನಾವು ರೀಚ್ ಆದ್ವಿ. ಇನ್ನೊಂದು ದಾರಿ ಇದೆ, ಅದು ತುಂಬ ಹತ್ರ, ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬಟ್ ಇವಾಗ ಹಿಂಗೆ ಬರೋ ಮಜಾ ಸಿಗಲ್ಲ, ಸಖತ್ತಾಗಿರುತ್ತೆ ಹಿಂಗೆ ಬರೋದು. ಅಷ್ಟೊಂದು ದೂರ ಇಲ್ಲ ಅನಿಸ್ತಲ್ವಾ ಗೀತಾ? ಅಂಕಲ್ ಕರೆಕ್ಟಾಗಿ ಹೇಳಿ 1 ಕಿಲೋಮೀಟ್ರ್. ಅವ್ರು ಮತ್ತೆ 3 ಕಿಲೋಮೀಟರ್ಸ್ ಅವ್ರು ಕೂತ್ಕೊಂಬಿಟ್ಟು ಹಂಗಂದ್ರೆ ಒಂದು ಕಡೆ ಅಲ್ಲಿದೆ ಕಲ್ಯಾಣಿ ಅಲ್ಲಿದೆಯಾ ಮುಂದೆ. ಓಕೆ, ಕಲ್ಯಾಣಿಗೆ ಹೋಗೋಣ. ಇಲ್ಲಿ ದೇವ್ರ ದರ್ಶನ ಮಾಡೋಣ. ಇಲ್ಲೂ ಹಿಡಿಬೇಡಿ ಅಂತಾರೇನೋ. ಮತ್ತು ಬನ್ನಿ, ಇಲ್ಲಿ ಗಣೇಶ. ಮೊದಲಿಗೆ ಗಣಪನ ದರ್ಶನ ಮಾಡುತ್ತಾ ಮುಂದಕ್ಕೆ ಹೋಗೋಣ. ಪಕ್ಕದಲ್ಲಿರೋದು ಆಂಜನೇಯ ಅಲ್ಲ? ಹೌದು. ಓ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ. ಇಲ್ಲಿ ಏನಂತ ಉತ್ತಮ ಅಂತಂತಂದ್ರೆ, ಇಲ್ಲಿ ಚರ್ಮ ರೋಗ ಮತ್ತೆ ನಾಗದೋಷ ಮೇಲಾಗುತ್ತೆ. ಇಲ್ಲಿ 3 ಅಮಾವಾಸ್ಯೆ ಬಂದೋಗ್ಬೇಕು. ಇದ್ರದ್ದು ಇತಿಹಾಸ ಏನು ಅಂತಂದ್ರೆ, ಆಗಿನ ಕಾಲದಲ್ಲಿ ಜನ್ಮೇಜಯ ಅಂತ ಅಂದ್ಬಿಟ್ಟು ಅವ್ರಿಗೆ ನಾಗದೋಷ ಆಯ್ತು, ಚರ್ಮ ರೋಗ ಆಯ್ತು. ಸೊ ಅವ್ರಿಗೆ ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಶಾಪ ವಿಮೋಚನೆ ಆಗಿದ್ದು. ಸೊ ಹಾಗಾಗಿ ಈ ಜಾಗದಲ್ಲಿ ಇಲ್ಲಿ ಬಂದು ಕಲ್ಯಾಣಿನಲ್ಲಿ 3 ಅಮಾವಾಸ್ಯೆಗೆ ಬಂದು ಸ್ನಾನ ಮಾಡಿಕೊಂಡು ನೀವು 3 ಅಮಾವಾಸ್ಯೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ನಿಮ್ಮ ಚರ್ಮರೋಗ ನಾಗದೋಷ ಅತಿ ಬೇಗ ಚರ್ಮರೋಗ ಎಲ್ಲ ಮೇಲಾಗುತ್ತೆ. ಸೊ ಹಾಗಾಗಿ ನೀವೇನೇ ಒಂದು ಇದ್ರೂ ಇಲ್ಲಿ ಬಂದು 3 ಅಮಾವಾಸ್ಯೆಗೆ 3 ತಿಂಗಳು 3 ಅಮಾವಾಸ್ಯೆ ಬಂದು ಕೇಳ್ಕೊಳ್ಳೋದಾಗ ಮದುವೆಯಲ್ಲಿರೋರಿಗೆ, ಮಕ್ಕಳಲ್ಲಿರೋರಿಗೆ, ಮತ್ತು ಆಮೇಲೆ ಮನೆ ಕೆಲಸ ಆಗಿರಲ್ಲ, ಕೆಲಸ ಬೇಕು, ಮನೆ ತಗೋಬೇಕು ಅಂಥವ್ರಿಗೆಲ್ಲ ಬೇಗ ಇಲ್ಲಿ ಪ್ರಾಪ್ತಿ ಆಗುತ್ತೆ. ನೀವೇನು ಅನ್ಕೊಂಡ್ರೆ ಕೆಲಸ ಎಲ್ಲ ಜಯ ಆಗುತ್ತೆ. ನೀವು 3 ಅಮಾವಾಸ್ಯೆ ಬಂದು ಹೋಗ್ಬೇಕು. ಚರ್ಮೆ ಜಯ ಅಂತವ್ರು ಇಲ್ಲಿ ಬಂದು ಚರ್ಮರೋಗ ಮೇಲಾದಾಗ ಅವ್ರಿಗೆ ಇಲ್ಲಿ ಶಾಪ ವಿಮೋಚನೆ ಆದಾಗ ಅವ್ರಿಗೆ ಏನಾಗಿತ್ತು, ಅವ್ರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಈ ಕಲ್ಯಾಣಿ ಇವೆಲ್ಲ ಅವರೇ ಇದು ಮಾಡಿದ್ರು ಸ್ವಲ್ಪ ಆಗಿದ್ದಾರೆ. ಅದಾದ್ಮೇಲೆ ಮತ್ತೆ ಬೇರೆಯವರು ಅವ್ರಿಗೂ ಮಾಡ್ಕೊಂಡು ಬಂದ್ರೆ ಹಾಗಾಗಿ ಇಲ್ಲಿ ತುಂಬಾ ಶ್ರೇಷ್ಠ ಇದೆ. ಒಳ್ಳೆ ದೇವದರ್ಶನ ಆಯ್ತು. ಇವಾಗ ಕಲ್ಯಾಣಿ ಕಡೆ ಹೋಗ್ತಾ ಇದ್ದೀವಿ ನಾವು. ಕಾಡು ಒಳಗಿನ ದೇವಸ್ಥಾನಕ್ಕೆ ಬಂದ ತಕ್ಷಣ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಡು ಅದಾದಮೇಲೆ ಶಿವಲಿಂಗ ಪೂಜೆಯನ್ನು ಕೂಡ ನಾವು ಭಾಗಿಯಾದ್ವಿ. ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನಾವು ಇಲ್ಲಿನ ಗುರುಗಳು ಕೂಡ ನಾವು ಭೇಟಿ ಮಾಡಿದ್ವಿ. ಆ ಗುರುಗಳು ನಮಗೆ ಇಲ್ಲಿನ ವಿಶೇಷವಾದಂತಹ ಏನೇನಾಗುತ್ತೆ ಇಲ್ಲಿನ ಮಹಿಮೆಗಳನ್ನ ನಮಗೆ ತಿಳಿಸ್ಕೊಟ್ರು. ಅದಾದಮೇಲೆ ಮತ್ತೊಂದು ಶಿವಲಿಂಗನ ಒಂದು ಅಜ್ಜಿ ಪೂಜೆ ಮಾಡ್ತಿದ್ರು, ಅಲ್ಲಿ ಪೂಜೆ ನಾವು ಭಾಗಿಗೊಂಡ್ವಿ. ಅದಾದಮೇಲೆ ನೀವು ನೋಡ್ತಾ ಇದ್ದೀರಾ ಶಿವಲಿಂಗ, ಬಸವಣ್ಣದೆಲ್ಲ ನಾವು ಇಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ನಾಗರಕಳು ಪ್ರತಿಷ್ಠಾಪನೆಗಳು ಎಷ್ಟಾಗಿದೆ ಇದ್ದಾರೆ ನೋಡಿ. ನಾಗರಕಳು ಪೂಜೆ ಕೂಡ ಇಲ್ಲಿ ಚೆನ್ನಾಗಿ. ನಾಗರ ಪಂಚಮಿ ದಿನ ಹಬ್ಬ ಅನಿಸುತ್ತೆ, ಯಾಕಂದರೆ ಇಲ್ಲಿ ಅಷ್ಟು ನಾಗರ ಕಲ್ಲುಗಳಿದೆ, ತುಂಬಾ ಸುಂದರವಾಗಿದೆ. ಪೂಜೆ ಎಲ್ಲ ಮಾಡಿದ್ದಾರೆ. ಇಲ್ಲಿರೋ ಜನರು ಪುಣ್ಯವಂತರು ಅಂತ ಹೇಳ್ತೀನಿ, ಯಾಕಂದ್ರೆ ನಾಗರ ಪಂಚಮಿ ದಿನ ಒಳ್ಳೆ ಪೂಜೆ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಹೀಗಿದೆ, ಸುತ್ತ ಇದೆ. ಅಲ್ಲೊಂದು ದೇವಸ್ಥಾನ ಇದೆ. ಈ ಕಲ್ಯಾಣಿಲಿ ಏನು ಸ್ಪೆಷಲ್ ಅಂತ ಅಂದರೆ, ಆಂಜನೇಯ ಸ್ವಾಮಿ ಇದ್ದಾರೆ ಒಳಗಡೆ. ಸೊ ರಾಮನವಮಿ ಟೈಮಲ್ಲಿ ಎಲ್ಲ ನೀರನ್ನ ತೆಗೆದು ಅವರು ಆಂಜನೇಯ ಕಾಣಿಸ್ತಾರೆ. ಆವಾಗ ಒಂದೊಂದು ಸತಿ ಬರ್ತೀನಿ ಇಲ್ಲಿ ನಿಮಗೆಲ್ಲರಿಗೂ ದರ್ಶನವಾಗ. ಸೊ ಕಲ್ಯಾಣಿ ನೋಡಬಹುದು. ಸೊ ಇಲ್ಲಿ ಕಲ್ಯಾಣಿದಲ್ಲಿ ನಮ್ಮ ಸ್ನೇಹಿತ ಬಳಗಡೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ತಮ್ಮಂದಿರು. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಯರ್ ಸಪೋರ್ಟ್. ಹಾಂ, ದೀಪಾ ರಾಯ ಯೂಟ್ಯೂಬ್ ಚಾನಲ್, ದೀಪಾ ಸ್ಪೇಸ್ ರಾಯ. ಎಕೋ ಆಗ್ತಿದಾರ ಇಲ್ಲಿ? ಹಾಯ್ ಹೇಳಿ ಬ್ರೋ, ನಿಮ್ಮ ಹೆಸರು? ಬ್ರೋ ನಿಮ್ಮ ಹೆಸರು? ಇಲ್ಲಿ ಹಾಯ್ ಹೇಳಿ, ನಿಮ್ಮ ಹೆಸರು ಹೇಳಿ. ನಮಸ್ಕಾರ. ನಮ್ಮ ಹೆಸರು ನಿಖಿಲ್ ಗೌಡ ಅಂತ. ಸೊ ನೋಡಿ, ಕೊಳದಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲೆಲ್ಲಿ ಯಾರ್ಯಾರ್ದು ಋಣ ಇದೆ ನಮ್ಗೆ ಗೊತ್ತಿಲ್ಲ, ಅವರೆಲ್ಲ ನಮಗೆ ಸ್ನೇಹಿತರಾಗಿ ಸಿಗ್ತಿದ್ದಾರೆ. ಮಾತಾಡ್ಸೋಣ. ಇನ್ನೂ ಆಗ್ಬೇಕು. ಹೌದಾ? ನಿಮ್ಮ ಚಾನಲ್ ಹೆಸರು ಹೇಳು. ಹಾಂ, ತರುಣ್ ವ್ಲಾಗ್ಸ್. ಏನು ಕಂಟೆಂಟ್ ಕೊಡ್ತೀಯಾ?
ಕಾಲೇಜ್ ಕಂಟೆಂಟ್, ಕಾಮಿಡಿ ಕಂಟೆಂಟ್. ನೆಕ್ಸ್ಟ್ ಗಿಚ್ಚಿಗಿಲಿಗಿಲಿ ಬರ್ತೀಯಾ? ವೆರಿ ಗುಡ್. ಐ ಆಮ್ ಫಾರ್ಮರ್. ಓಕೆ. 5 ಎಕರೆ ಜಮೀನು ಐತಿ ಊರಲ್ಲಿ. ಏನ್ ಬೆಳೆ ಬಿತ್ತೀರಾ? ತರಕಾರಿ. ಯಾವ ತರಕಾರಿ? ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಓಕೆ 15 ಹಸು ಐತೆ ನಮ್ದು. ಓಕೆ. ಸೀಮೆ ಹಸುನ ಯಾವ ಹಸು? ನಾಟಿ ಹಸುನ ಸೀಮೆ ಹಸುನ? ಒಂದ್ ಜೊತೆ ಎತ್ಕೊಳ್ಳವೆ. ಓಕೆ ಅಕ್ಕ ನಮ್ದು ಎಚ್ಎಫ್ ಐತೆ. ಓಕೆ. ಇನ್ನೊಂದು ವಿಷಯ ಕೇಳಬೇಕು ಎಲ್ಲಾರ್ಗು. ವೇಟ್ 1 ಮಿನಿಟ್. ಇಲ್ಲಿ ಏನಕ್ಕೆ ಬಂದಿರೋದು ನೀವು ಇವತ್ತು? ಕಡೆಯಿಂದ ಬಂದಿದ್ದೀರಾ? ಏನಕ್ಕೆ ಅಂತ ಬಂದಿದ್ದೀರಾ ಇಲ್ಲಿ? ವೆರಿ ಗುಡ್, ವೆರಿ ಗುಡ್. ಅದು ಬಿಟ್ಟು ಇಲ್ಲಿ ಏನು ಮಾಡಬಾರ್ದು ಅನ್ನೋದು ಹೇಳಿ ನನಗೆ. ಇಲ್ಲಿ ಧೂಮಪಾನ ಮಾಡಬಾರ್ದು, ಪ್ಲಾಸ್ಟಿಕ್ ಪೇಪರ್ ಹಾಕಬಾರ್ದು, ಎಜುಕೇಟೆಡ್ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ನಾನು ಎಜುಕೇಟೆಡ್. ಇಷ್ಟೆಲ್ಲ ಹೇಳ್ಬಿಟ್ಟು ಲಾಸ್ಟಲ್ಲಿ ಎಜುಕೇಟೆಡ್ ಚೆನ್ನಾಗಿರುತ್ತೆ ಯಾಕಂದ್ರೆ ಬೇರೆಯವ್ರು ಬಂದ್ರೆ ಎಣ್ಣೆ ಎಲ್ಲ ಹೊಡಿತಾರ ಅವ್ರು. ಹಿಂಗೆಲ್ಲ ಮಾತಾಡಬಾರ್ದು. ಓಕೆ ಸರಿ. ಇಲ್ಲಿ ಆದಷ್ಟು ಒಳ್ಳೆ ಮನಸ್ಸಿಂದ ಬಂದು ಒಳ್ಳೇದಾಗಿ ಕೇಳ್ಕೊಂಡು ಬೇರೆಯವ್ರಿಗೂ ಒಳ್ಳೇದು ಮಾಡಿ ಅಂತ ಹೇಳಬೇಕು. ಹೌದು, ಕಲ್ಯಾಣಿ ಒಳಗಡೆ ಆಂಜನೇಯ ಇದ್ದಾರೆ. ಅದಕ್ಕೆ ನಾವು ಭಕ್ತಿಯಿಂದ ಕಾಲು ತೊಳಿಬೇಕಾದ್ರೇನು ಅಷ್ಟೇ, ಅಪ್ಪ ಆಂಜನೇಯ ನಾನು ಇಲ್ಲಿ ಕಾಲು ಇಡ್ತಾ ಇದ್ದೀನಪ್ಪ ಅಂತ ಕೇಳ್ಕೊಂಡು ಫಸ್ಟ್ ಕೈಯಿಂದ ಪ್ರೋಕ್ಷಣೆ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ಪಾಠ ಮಾಡ್ತಾ ಇದ್ದೀನಿ ಅನ್ಸ್ತಾ ಇದೆಯಾ? ಹಿಂಗೆಲ್ಲ ಹೇಳ್ತಾ ಇದ್ದಲ್ಲ ಮೇಡಮ್, ಮೈ ಟೀಚರ್. ಓ ಸರ್ ಜೊತೆನೆ ಬಂದ್ಬಿಟ್ಟಿದ್ದೀರಾ ನೀವು? 50 members they came today. ಓಕೆ. ನೆಕ್ಸ್ಟ್ ಟೈಮ್ ವೆನ್ ದಿಲ್ ಕಮ್? Next year. ನೆಕ್ಸ್ಟ್ ಇಯರ್. ಓಕೆ. ಇಯರ್ಲಿ ಒನ್ಸ್ ವಿಸಿಟ್ ಇಯರ್. NSS camp. ಓಕೆ. ಹೇಳು, ನಿನ್ ಬಗ್ಗೆ ದೊಡ್ಡ ಬಿಲ್ಡಪ್ ಕೊಟ್ಟಿದ್ದಾರೆ. ಹೇಳು, ಟ್ಯಾಲೆಂಟ್ ಇದೆ, ಹೇಳು ಟಕ್ ಅಂತ. ಆಯ್ತು, ಆಫ್ ಮಾಡಿದೀನಿ, ಹೇಳು. ಇಲ್ಲ ಹಳ್ಳಿಕಾರ್ ಬೆಳ್ಸ್ಬೇಕು. ಜೈ ಹಳ್ಳಿಕಾರ್. ಜೈ ಫಾರ್ಮರ್ ಅಷ್ಟೇ. ಇಲ್ಲಿ ಕಲ್ಯಾಣಿ ಇದೆ. ಜೈ ಹನುಮಾನ್, ಜೈ ಸೊ ಕಾಲೇಜವ್ರು ಬಂದಿದ್ದಾರೆ. ಇಲ್ಲಿ ಬಂದು ಕಾಲೇಜವ್ರು ಕ್ಲೀನ್ ಎಲ್ಲ ಮಾಡ್ತಾರಂತೆ. ಟೀಚರ್ಸ್ ಕರ್ಕೊಂಡ್ಬಂದು ಒಂದು ಸೇವೆನ ಸಲ್ಲಿಸ್ತಿದ್ದಾರೆ ಕಲ್ಯಾಣಿಲಿ ಮಕ್ಕಳೆಲ್ಲ ಒಟ್ಟಿಗೆ. ಇದು ಬೇಕು ಇವಾಗಿನ ಕಾಲದಲ್ಲಿ, ಯಾಕಂದರೆ ಮಕ್ಕಳಿಗೆಲ್ಲ ಒಳ್ಳೆ ರೀತಿ ಹೇಳ್ಕೊಡ್ಬೇಕಲ್ಲ. ಹಾಗೆ ಎಲ್ಲರಿಗೂ ಬಾಯ್ 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 ಬಾಯ್. ಥ್ಯಾಂಕ್ ಯು. ಸಿಗೋಣ. ಯಾವ ಕಾಲೇಜ್ ಹೆಸರು ಹೇಳು? ಓಕೆ. ಅದಾದಮೇಲೆ ಸ್ವಲ್ಪ ದೂರ ಬಂದರೆ ಶಿವಲಿಂಗ ದೇವಸ್ಥಾನ ಇದೆ, ಶಿವ ಪಾರ್ವತಿ ಇದ್ದಾರೆ, ಅವ್ರದ್ದು ಪೂಜೆ ಮಾಡ್ತಾರೆ. ಸೊ ಬಾಗಿಲು ಹಾಕಿದ್ರು, ನಮಗೋಸ್ಕರ ತೆಗ್ದು ಪೂಜಾರಿ ಪೂಜೆ ಮಾಡಿ ನಮಗೆ ಮಂಗಳಾರತಿ ಕೊಟ್ಟರು. ಅದಾದ ಮೇಲೆ ಇಲ್ಲಿ ನೋಡ್ಬೋದು ನೀವು ನವಗ್ರಹ ಇದೆ, ನವಗ್ರಹ ಪ್ರದಕ್ಷಿಣೆ ಮಾಡೋಣ. ಕಾಲೇಜ್ ಮಕ್ಕಳು ಕೂಡ ಎಲ್ಲರೂ ಇದ್ರಲ್ಲ, ಅವರೆಲ್ಲರೂ ಹೊರಡ್ತಾಯಿದ್ರು. ಸೊ ನಾವು ನವಗ್ರಹ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೊರಡೋಣ. ದರ್ಶನ ಮಾಡಿದ್ದು ಗುಡಿ ಹೇಗೆ ಕಾಣಿಸುತ್ತೆ. ಮುಂದೆ ಕಲ್ಯಾಣಿ, ಕಲ್ಯಾಣಿಯಿಂದ ಬಂದರೆ ಇಲ್ಲಿ ಈಶ್ವರ ಪಾರ್ವತಿ. ನೋಡಿ ಅಬ್ಬ ಎಷ್ಟು ಸುಂದರವಾಗಿದೆ ಅಮ್ಮ ಮೂರ್ತಿ. 2 ದಾರಿ ಇದೆ ಅಂತ ಹೇಳಿದ್ರು. ಒಂದು ದಾರಿಲಿ ಮುಳ್ಳುಗಳೆಲ್ಲ ಇದೆ, ಬೇಡ ಅಂತ ಹೇಳಿದ್ರೆ ಅದಕ್ಕೆ ನಾವು ಬಂದಿದ್ದ ದಾರಿಲೇ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕಲ್ಯಾಣಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಸೊ ದೇವ್ರ ದರ್ಶನ ಚೆನ್ನಾಗಾಯಿತು. ನಿಮ್ಗೆಲ್ಲರಿಗೂ ದರ್ಶನ ಮಾಡಿಸಿದ್ವಿ ನಾವು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಬೇಗ ಮನೆ ಕಟ್ತೀವಿ ಅಂತ ಒಂದು ವಾಡಿಕೆ ಇದೆ ಇಲ್ಲಿ. ಸೊ ಬನ್ನಿ ನಾವು ಕೂಡ ಪ್ರದಕ್ಷಿಣೆ ಮಾಡೋಣ. ನೋಡಿ ನಾವು ಕೂಡ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಇವಾಗ.
ನೋಡಿ ಸಂಧಿ ಹಿಂಗೆ ಬರಬೇಕು. ಓಕೆ, ಇಲ್ಲಿ ದೇವರು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಗೀತಾನು ಕೂಡ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಸಾಕಷ್ಟು ಕಾಲೇಜ್ ಮಕ್ಕಳು ಕೂಡ ಮನೆ ಕಟ್ತಿದ್ದಾರೆ. ಅವ್ರಿಗೆ ಇವಾಗಿಂದನೇ ನೋಡಿ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಖುಷಿ ಆಗುತ್ತೆ. ಅವ್ರ ಸರ್ಗಳು ಇದ್ದಾರೆ, ಸರ್ ಕರ್ಕೊಂಬಂದಿರೋದು ಅವ್ರನ್ನ. ಇವಾಗ ನಮ್ಮ ಪ್ರದಕ್ಷಿಣೆ ಮುಗೀತು. ದೇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹೊರಡೋಣ. ಓಕೆ, ಕಲ್ಯಾಣಿಂದ ಮುಗಿಸ್ಕೊಂಡು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಕಾಲೇಜ್ ಮಕ್ಕಳು ಕೂಡ ಸಿಕ್ಕಿದ್ರು. ಸೊ ಹಾಯ್ ಹೇಳಿ. ನಿಮ್ಮ ಹೆಸರು ಹೇಳಿ. ಮೈ ನೇಮ್ ಇಸ್ ಪೂರ್ಣಿಮಾ. ಓಕೆ ಓಕೆ, ಪೂರ್ಣಿಮಾ ಚಂದನ. ಹೇಗೆ ಅನಿಸ್ತು ಇಲ್ಲಿ ಬಂದು ದೇವದರ್ಶನ ಎಲ್ಲ ಮಾಡಿ? ತುಂಬಾ ಚೆನ್ನಾಗಾಯ್ತು. ಓಕೆ, ಕಾಲೇಜಿಂದ ಕರ್ಕೊಂಡ್ಬಂದಿದ್ದಾರೆ ಸರ್ಗಳು. ಎಂತ ಪುಣ್ಯ ಮಾಡಿದ್ದೀರಾ ಗೊತ್ತಾ ನೀವೆಲ್ಲ? ಹೌದು, ತುಂಬಾ. ಓಕೆ, ಸೊ ನಮ್ಮ ಮಾಜಿ ಯೂಟ್ಯೂಬರ್ ಕೂಡ ಇವರು ಪೂರ್ಣಿಮಾ. ನೆಕ್ಸ್ಟ್ ಬರ್ತಾರೆ, ಕಮ್ ಬ್ಯಾಕ್ ಆಗ್ತಾರೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆನಾ? ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಇವರೆಲ್ಲ ಸಬ್ಸ್ಕ್ರೈಬರ್ಸ್ ಇವಾಗ. ಸಪೋರ್ಟ್ ಮಾಡಿ ಅಕ್ಕಗೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಇಂದ ನಮ್ ಲೈಫ್ ಫ್ಯೂಚರ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ಸಪೋರ್ಟ್ ಗೈಸ್. ಎಸ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದೀವಿ, ನೋಡ್ಬೋದು. ಬಾಯ್ ಬಾಯ್. ಇನ್ನೇನು ನಾವು ರೀಚ್ ಆಗ್ತಾ ಇದೀವಿ, ಹೋಗ್ತಾ ಇದೀವಿ. ಒಂದು ಕ್ಯಾಪ್ಚರ್ ಮಾಡೋದಕ್ಕಾಯಿತು. ತುಂಬಾ ಆಟ ಆಡ್ತಾ ಇದ್ವು, ಕೋತಿಗಳ ಮೇಲೆ ಕೆಳಗಡೆಲ್ಲ ಓಡಾಡ್ತಾ ಇದ್ವು. ನಾವು ಪ್ರಸಾದ ತಿನ್ಬೇಕಾದ್ರೆ ನಮ್ಮ ಪಕ್ಕನೇ ಬಂದು ಕೂತ್ಕೊಂಡ್ರು ಕೂಡ. ಸೊ ನಾವು ಪ್ರಸಾದ ತೊಗೊಂಡ್ವಿ. ಇಲ್ಲಿ ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ಕೊಡ್ತಾರೆ. ಬಿಸಿಲಲ್ಲಿ ತಂಪಾಗಿತ್ತು ಕುಡಿಯೋದಕ್ಕೆ ಮಜ್ಜಿಗೆ. ಅನ್ನ ಸಾಂಬಾರಂತೂ ಸಖತ್ ರುಚಿಯಾಗಿತ್ತು. ಯಾಕಂತಂದರೆ ಎಷ್ಟೇ ಅಮ್ಮನವರು ಮತ್ತು ದೇವರು ಪ್ರಸಾದನೇ ಅಲ್ವಾ. ಓಕೆ, ಸೊ ಅಷ್ಟೇ ಅಲ್ಲ, ನಾವಿಲ್ಲಿ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡಿದ್ವಿ. ಸೊ ತುಂಬಾ ಖುಷಿಯಾಯಿತು. ದೇವರ ಭಕ್ತಿ ಜೊತೆ ಅಲ್ಲಿನ ಜನಗಳ ಪ್ರೀತಿ ವಿಶ್ವಾಸನ ನಾನು ಸಂಪಾದನೆ ಮಾಡಿದೆ ಅಂತ ತುಂಬಾ ಖುಷಿಯಾಯಿತು. ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಬಟ್ ಹಾಗೆ ಅನಿಸ್ಲಿಲ್ಲ. ಅಷ್ಟು ಒಳ್ಳೆ ರೀತಿಯಾಗಿ ಮಾತಾಡ್ಸಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಪ್ರಸಾದನ ತೊಗೊಂಡಿದ್ದೀವಿ. ಪ್ರಸಾದ ತಿಂದ್ಬಿಟ್ಟು ಹೊರಡೋದು. ಶ್ರೀ ಚಂಕಪ್ಪಧಾಮ ಸ್ವಾಮಿ ಅನ್ನ ದಾಸೋಹದಲ್ಲಿ ಪ್ರಸಾದನ ಕೊಡ್ತಾರೆ. ಓಕೆ, ಎಸ್, ಬಾಯ್ ಬಾಯ್. ಓಕೆ, ಥ್ಯಾಂಕ್ ಯು. ನಿಮ್ಮನ್ನ ಭೇಟಿಯಾಗಿ ನನಗೆ ತುಂಬಾ ಖುಷಿ ಆಯಿತು. ಒಳ್ಳೆ ಕಂಪ್ನಿ ಕೊಟ್ರಿ 3 ಜನನೂ ನಮಗೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ದಿನ ಹೇಗಿತ್ತು? ಅಕ್ಕ ಜೊತೆ ಮೀಟ್ ಮಾಡಿಕ್ಕೆ ತುಂಬಾ ಇಷ್ಟ ಆಯಿತು. ಓಕೆ, ಮೀಟ್ ಟೈಮ್ ಸ್ಪೆಂಡ್ ಮಾಡಿದೆ, ಮಸ್ತಾಗಿತ್ತು. ಇವಾಗ ಅಕ್ಕದು ಚಾನಲ್ ಇದೆ, ದೀಪಾ ರಾಯ್ ಅಂತ. ಮತ್ತೆ ಸಬ್ಸ್ಕ್ರೈಬ್ ಮರ್ಲಿ ಬಿಡ್ಲಿ. ಆಮೇಲೆ 100K ಆಗಲೇ ಪಾರ್ಟಿ ಕೊಡಿಸ್ತಾರೆ ಅಕ್ಕ. ಅಂತ ಆಶಿಸ್ತಾ ಇದೆಯಾ? ಓಕೆ ನವೀನ, ಆಲ್ ದ ಬೆಸ್ಟ್ ಹೇಳಿ ಚಾನಲ್ಗೆ. ಥ್ಯಾಂಕ್ ಯು. 100K ಬೇಗ ಆಗಲಿ, ಬೇಗ ಸಪೋರ್ಟ್ ಮಾಡಿ ಅಕ್ಕ. ಓಕೆ 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 ಪೂರ್ವಿಕಾ, ಬಾಯ್ ಬಾಯ್. ಮತ್ತೆ ಸಿಗೋಣ. ಓಕೆ, ವಾಟ್ಸಪ್ಪಲ್ಲಿ ಮೆಸೇಜ್. ಓಕೆ ಅಪ್ಪ. ಸೊ ಹೀಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಎಷ್ಟು ಒಳ್ಳೆ ಬ್ಯೂಟಿಫುಲ್ ಆಗಿರೋವಂಥ ದೇವಸ್ಥಾನಕ್ಕೆ ಬಂದ್ವಿ ನಾವು. ಚಂಪಕಮಲ ದೇವಸ್ಥಾನ ಅಂತ ಬಂದಿರೋದು ನಾವಿಲ್ಲಿ. ಸೊ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೋಬೋದು, ಇಲ್ಲಿ ಲಕ್ಷ್ಮೀ ಸ್ವಾಮಿ ದರ್ಶನ ಮಾಡ್ಕೋಬೋದು, ಮತ್ತು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೋಬೋದು, ಲಕ್ಷ್ಮೀ ನರಸಿಂಹ ಸ್ವಾಮಿ ದರ್ಶನ ಮಾಡ್ಕೋಬೋದು, ಶಿವಲಿಂಗ ದರ್ಶನ ಮಾಡ್ಕೋಬೋದು. ಹೋಗ್ತಾ ಬೆಟ್ಟದ ಮೇಲೆ ಕಾಡು ಒಳಗೆ ಕೂಡ ಹೋಗ್ತಾ ನಾನು ನಿಮಗೆಲ್ಲ ಒಟ್ಟಿಗೆ ತೋರಿಸ್ಕೊಂಡ್ವಿ, ಶೇರ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇವತ್ತಿನ ದಿನ ತುಂಬಾ ದೊಡ್ಡದು ಅನಿಸ್ತು. ತುಂಬಾ ಚೆನ್ನಾಗಿತ್ತು. ಇದರಿಂದ ಹೋಗೋಕ್ಕೆ ಮನಸ್ಸಿಲ್ಲ, ಅಷ್ಟು ಒಳ್ಳೆ ಹಳ್ಳಿ ವಾತಾವರಣ, ಪ್ರಶಾಂತವಾಗಿರುವಂಥ ಜಾಗ ಅಂತ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು. ನಿಮ್ಮೊಟ್ಟಿಗೆ ನಾವು ಬಂದಿರೋದು ಅಷ್ಟೇ ಖುಷಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪಾ ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ದರ್ಶನ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ ಮನೆಗೆ. ಸೊ ಇವಾಗ ಒಳ್ಳೆ ತೆಳು ಗಂಜಿ ಎಳ್ಳೀರನ್ನ ಕುಡಿತಿದ್ದಾರೆ ಎಳ್ಳೀರು. ಏನು ಪುಟ್ಟದಾಯ್ತದು? ಪುಟ್ಟದಾಯ್ತು. ಸೊ ನೀರಿರುತ್ತಾ ಚೆನ್ನಾಗೆ? ಸ್ವಲ್ಪ ದೊಡ್ಡ ನೋಡಿ ಹೊಡೀರಿ. ಸೊ ಬನ್ನಿ ಗೀತಾ, ನೋಡಿ ಎಲ್ಲಿ ಇಟ್ಕೊಳ್ಳಿ. ಎಲ್ಲಿ ಕುಡ್ದಾದ್ಮೇಲೆ ಹಂಗೆ ಆನ್ ದ ವೇ ಕುಡಿಯೋಕೆ ನಿಂತಿದ್ವಿ. ಕುಡ್ದಾದ್ಮೇಲೆ ಮನೆಗೆ ಹೋಗ್ತೀವಿ ನಾವು. ಎಷ್ಟು ಚೆನ್ನಾಗಿ ತಿಂತದೆ ಅದು ಕುತ್ಕೊಂಡು.
ತಿನ್ನು. ಬಾಯ್. ಸೊ ಫೈನಲಿ ಗೀತಾ ಮನೆಗೆ ರೀಚ್ ಆದ್ವಿ ನಾವು. ಆಮೇಲೆ ನಾವು ಹೋಗಿದ್ದ ದೇವಸ್ಥಾನ ತುಂಬ ದೂರ ಏನಿಲ್ಲ, ಆದರೆ ಅಷ್ಟೇ ವಿಶೇಷವಾಗಿ ಇತ್ತು ಅಂತಲೇ ಹೇಳ್ಬೋದು. ಸೊ JP Nagar ಇಂದ ಓನ್ಲಿ 15 to 20 ಮಿನಿಟ್ಸ್ ಅಷ್ಟೇ ರೀಚ್ ಆಗ್ಬೋದು ದೇವಸ್ಥಾನಕ್ಕೆ. ಯಾರ್ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬೆಟ್ಟದ ಮೇಲೆ ನಡ್ಕೊಂಡು ಹೋಗೋ ಫೀಲೇ ಬೇರೆ. ದೇವ್ರನ್ನ ನೆನೆಸ್ಕೊಂಡು ಹೋಗಿ ನಿಮ್ಮ ಇಚ್ಛೆ ಮತ್ತು ನಿಮ್ಮ ಆಸೆಗಳು ಎಲ್ಲನೂ ಕೂಡ ನೆರವೇರುತ್ತೆ. ಅಲ್ಲಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿರೋ ಪ್ರಧಾನ ಅರ್ಚಕರು ನಮಗಿದೇ ಮಾತು ಹೇಳಿದ್ರು. ಸೊ ಇಲ್ಲಿ ಏನೇನು ಕೇಳ್ಕೊತೀರಾ ಎಲ್ಲನೂ ಆಗುತ್ತೆ ಅಂತ ಹೇಳಿದ್ರು. ಸೊ ನೀವು ಕೂಡ ಹೋಗಿ ಬನ್ನಿ, ದೇವ್ರ ದರ್ಶನ ಮಾಡಿ, ಮನಸ್ಸಲ್ಲಿ ಏನೇನು ಆಸೆಗಳೆಲ್ಲ ಇದೆ ಅದೆಲ್ಲ ಕೇಳ್ಕೊಡಿ, ಆಗುತ್ತೆ.